ಈ ಕಡೆ ಬನ್ನಿ. ಏನು ಹೇಳಿ ನೋಡ್ಬೋದು ಹಾಂ ಇಲ್ಲಿ ಮೇಲೆ ಒಬ್ಬ ಮನುಷ್ಯ ಎಷ್ಟು ಆಯ್ತು ನಿಂತ್ಕೋಬೋದು. ಕೇಳಿ ಕಿವಿಟಿ ಕೇಳಿ ಸೌಂಡ್ ಕೇಳ್ತೈತೆ. ಹೌದಾ ಬನ್ನಿ ಯಾವುದು ಗೆಜ್ಜೆನ ಅದನ ಇಲ್ಲ ವೀಣೆನ ಚೆಕ್ ಮಾಡಿ. ಓ ಕೇಳಿಸ್ತಿದೆ ನಮ್ಮವರಿಬ್ರು ಕಾಣೆ ಆಗ್ಬಿಟ್ಟ. ಓಕೆ ಬಾ ಟೈಮ್ ಆಯ್ತು, ಇನ್ನು ಬೇರೆ ಕಡೆ ಹೋಗ್ಬೇಕು. ಸ್ಟಾರ್ಟ್ ಮಾಡೋ ಟೈಮ್ ಕೇಳಿದ್ರು. ಇಲ್ಲೆಲ್ಲ ಸಂದಿಲ್ಲ ಹಾಕ್ಬೇಕಂತ ಫ್ರೆಂಡ್ಸ್, ಒಂದು ಅದ್ಭುತವಾದ ಜಲಪಾತವನ್ನು ನೋಡಿಕೊಂಡು ಇವಾಗ ಮತ್ತೆ ಹೊರಡ್ತಾ ಇದ್ದೀವಿ. ನೋಡಿ, ಮುಂದಿನ ಪಯಣ ಪ್ರಾರಂಭ ಆಗಿದೆ.
ಎಷ್ಟು ಗಿಡ ಮರಗಳಿದೆ, ಹಸಿರು ಇದೆ, ವನ್ಯಜೀವಿಗಳು ಯಾವುದು ಕಾಣಿಸಿಲ್ಲ, ಇದೆ ಅಂತ ಬೋರ್ಡ್ ಇದ್ದಿರೋದನ್ನು ನೋಡಿದೆ. ನೋಡಿ, ಅದ್ಭುತವಾದ ಒಂದು ಪ್ರದೇಶ. ದಯವಿಟ್ಟು ಇದನ್ನೆಲ್ಲ ಸಂರಕ್ಷಣೆ ಮಾಡಿ. ಎಲ್ಲಿ ಅಂದ್ರಲ್ಲಿ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಪ್ಲಾಸ್ಟಿಕ್ನ ಬಾಟಲ್ಗಳನ್ನ ಎಸಿಬೇಡಿ. ಇದನ್ನೆಲ್ಲ ಸಂರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಮಲೆನಾಡು ಅದ್ಭುತವಾಗಿರ್ಬೇಕು ಯಾವತ್ತೂ, ಅದು ನಂಗೆ ತುಂಬ ಇಷ್ಟ. ಅದ್ಭುತವಾದ ಹಸಿರು, ಆಮ್ಲಜನಕ ಅದ್ಭುತ. ಇಲ್ಲಿನ ವಾತಾವರಣ ತುಂಬ ಇಷ್ಟ ಆಯ್ತು ನನಗೆ. ಈ ಥರ ಒಂಟಿ ಮನೆಗಳನ್ನ ಕಟ್ಕೊಂಡು ಅಲ್ಲಿ ಇರೋದು ನನಗೆ ತುಂಬ ಇಷ್ಟ. ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ಓಕೆನಾ? ನೋಡಿ, ಅದ್ಭುತವಾಗಿದೆ. ನೀವು ಒಂದು ಸರಿ ಹೋಗ್ಬಿಟ್ಟು ಬನ್ನಿ. ಇಂಥ ಪ್ರದೇಶಗಳಿಗೆಲ್ಲ ಹೋಗಬೇಕು. ಮನಃಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಆರೋಗ್ಯವಾಗಿರ್ಬೋದು ಎಲ್ಲರೂ. ನಮ್ಮ ಅಣ್ಣ ಬರ್ತಾ ಇದ್ದಾನೆ ಡ್ರೈವ್ ಮಾಡ್ಕೊಂಡು, ವಿನೋದ್ ಅಂತ, ವೈಟ್ ಕಲರ್ ಶರ್ಟು. ನೋಡಿ, ಇಲ್ಲಿ ಹೋಗ್ತಾ ಇದ್ದಾನೆ ವಿತೌಟ್ ಹೆಲ್ಮೆಂಟು ಹಾಕಿಲ್ಲ. ಕಡ್ಡಾಯ ಆರೋಗ್ಯ ಇರಬೇಕು, ಹೆಲ್ಮೆಟ್ ಹಾಕಿ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಓಕೆನಾ? ಆಮೇಲೆ ನಂಗೆ ಇನ್ನೊಂದು ಆಶ್ಚರ್ಯ ಅನಿಸಿದ್ದು, ಅಷ್ಟು ದೊಡ್ಡ ಮರಗಳ ಹತ್ರ ಗಿಡಗಳನ್ನ ಕಟ್ ಮಾಡಿದ್ದಾರೆ. ಮೇಲೆಲ್ಲ ಹೋಗಿ ನೀಟಾಗಿ ಅದು ಹೆಂಗೆ ಮಾಡಿದ್ರು, ಅವರೊಂದು ಕಲೆಗೆ ನಾನು ಇಲ್ಲಿಂದಲೇ ನಮಸ್ಕಾರ ಹೇಳ್ತೀನಿ. ತುಂಬ ದೊಡ್ಡ ಮರಗಳು ಮಾತ್ರ ನೋಡಿದ್ರೆ ನಮ್ಗೊಂದು ಚಿಕ್ಕ ಮರ ಹತ್ತಿದ್ರೇ ಭಯ ಆಗುತ್ತೆ ಸೊಪ್ಪು ಕಡಿಬೇಕಾದ್ರೆ. ಆದರೆ ಇವರು ದೊಡ್ಡ ದೊಡ್ಡ ಮರಗಳಿಗೆ ಹೈಟೆಲ್ಲ ಹೋಗಿ ಅಷ್ಟು ಎತ್ತರದಲ್ಲಿ ಕಟಿಂಗ್ ಮಾಡಿದ್ದಾರೆ, ಟ್ರಿಮ್ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಆಮೇಲೆ ಆ ಗಿಡಗಳಿಗೆ ಮೆಣಸಿನ ಹಬ್ಸಿರೋದು, ವೀಳ್ಯದೆಲೆ ಹಬ್ಸಿರೋದೆಲ್ಲ ನೋಡಿದೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಅದ್ಭುತವಾದ ವಾತಾವರಣ ಮಾತ್ರ. ನೋಡಿ, ನಮ್ಮ ಸರ್ಕಾರ ಎಂಥ ದರಿದ್ರ ವ್ಯವಸ್ಥೆನ ತಂದಿಟ್ಟಿದೆ ಅಂದರೆ, ಒಂದು ರಸ್ತೆ ಸರಿ ಇಲ್ಲ, ಅಲ್ಲೆಲ್ಲ ನೀರಿದೆ, ಅದು ಗುಂಡಿಗಳೇನಾದರೂ ದೊಡ್ಡದಿದ್ದರೆ ಆಕ್ಸಿಡೆಂಟ್ ಆಗುವಂಥ ಒಂದು ಪ್ರಮಾಣ ತುಂಬ ಜಾಸ್ತಿ ಇರುತ್ತೆ. ಇಂಥ ಒಂದು ದುಸ್ಥಿತಿಯನ್ನು ತಂದಿದ್ದಾರೆ. ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋವಂತಹ ಒಂದು ಸಾಮಾನ್ಯ ಜ್ಞಾನ ಕೂಡ ಇಲ್ಲ. ದಯವಿಟ್ಟು ಸ್ಥಳೀಯ ಜನರು ಎಲ್ಲರೂ ಕೂಡ ಇದ್ರ ಬಗ್ಗೆ ಆಗ್ರಹನ ಮಾಡಿ, ಆದಷ್ಟು ಬೇಗ ನಿಮ್ಮ ರಸ್ತೆಗಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಮಾಡಿ, ಒಳ್ಳೆ ಕೆಲಸಗಳಾಗಲಿ ಅಂತ ಆಗ್ರಹ ಮಾಡ್ತೀನಿ. ಸಕಲೇಶಪುರ ಧರ್ಮಸ್ಥಳ ಕಡೆ ಹೋಗೋರು ಈ ಒಂದು ಕೋಟೆಯನ್ನು ನೋಡದೆ ಹೋಗಬೇಡಿ, ಮಿಸ್ ಮಾಡ್ಕೋಬೇಡಿ ಈ ಪ್ಲೇಸ್ನ. ಫ್ರೆಂಡ್ಸ್, ಮಂಜರಾಬಾದ್ ಕೋಟೆ ಇದು ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿದೆ. ಹೇಮಾವತಿ ನದಿಯ ಬಲದಂಡೆ ಮೇಲಿದೆ. ಇದನ್ನು ನಮ್ಮ ಮೈಸೂರಿನ ಹೆಬ್ಬುಲಿ ನವಾಬ್ ಹೈದರ್ ಅಲಿ ಖಾನ್ ಬಹದ್ದೂರ್ ಟಿಪ್ಪು ಸುಲ್ತಾನ್ರವರು 1792ನೇ ಇಸ್ವಿನಲ್ಲಿ ನಿರ್ಮಾಣ ಮಾಡಿರೋದು. ಇದು ಒಂದು ಬ್ರಿಟಿಷರು ಏನು ನಮಗೆ ತೊಂದರೆ ಕೊಡ್ತಾಯಿದ್ರು ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ಭಾರತ ದೇಶಕ್ಕೆ, ಅದನ್ನು ತಡೆಯೋದಕ್ಕೋಸ್ಕರ ಇದನ್ನು ಮಿಲ್ಟ್ರಿಗೆ ಅನುಕೂಲ ಆಗಲಿ, ಸೈನ್ಯಕ್ಕೆ ಅನುಕೂಲ ಆಗಲಿ ಅಂತ ಈ ಒಂದು ಕೋಟೆಯನ್ನು ಅವ್ರು ನಿರ್ಮಾಣ ಮಾಡಿದ್ದಾರೆ. ಇದು ನಕ್ಷತ್ರಾಕಾರದಲ್ಲಿದೆ, ತುಂಬ ಅದ್ಭುತವಾಗಿದೆ. ಇದನ್ನೆಲ್ಲರೂ ಸಂರಕ್ಷಣೆ ಮಾಡಬೇಕು, ಮುಂದಿನ ಪೀಳಿಗೆಗೆ ಇದನ್ನು ಹೇಳಬೇಕು ಅಂಥ ಒಂದು ಭವ್ಯವಾದ ಕಟ್ಟಡ ಇದು. ಇದನ್ನು ಎಲ್ಲರೂ ಉಳಿಸಿ ಅಂತ ಕೇಳ್ಕೊಳ್ತೀನಿ. ಮತ್ತು ಪ್ರತಿಯೊಬ್ಬರು ಈ ಒಂದು ಕೋಟೆನ ನೋಡಿ. ಅದೇ ಈ ಒಂದು ಕೋಟೆನ ತುಂಬ ಎತ್ತರವಾದ ಪ್ರದೇಶದಲ್ಲಿ ನಿರ್ಮಾಣ ಮಾಡಿರೋದ್ರಿಂದ ಯಾವುದೇ ದಿಕ್ಕಿನಿಂದಾದರೂ ಕೂಡ ಬ್ರಿಟಿಷರು ಆಕ್ರಮಣನ ಮಾಡೋದಕ್ಕೆ ಬಂದರೆ, ಅಂದರೆ ನಮ್ಮ ಮೈಸೂರು ಮೇಲಿರ್ಬೋದು, ಶ್ರೀರಂಗಪಟ್ಟಣದ ಮೇಲಿರ್ಬೋದು, ಆ ಒಂದು ಭಾಗದಲ್ಲಿ ಅಂದರೆ ಹಾಸನ ಸಕಲೇಶಪುರದ ಭಾಗದಲ್ಲಿ ಅವ್ರಿಗೆ ಫಿರಂಗಿಗಳ ಮೂಲಕ ಅವ್ರನ್ನ ದಾಳಿ ನಡೆಸಿ ಅವ್ರಿಗೆ ಸುಟ್ಟಾಕುವಂಥ ಒಂದು ಪ್ರಯತ್ನ ಮಾಡೋದಕ್ಕೆ, ನಾವು ರಕ್ಷಣೆ ಮಾಡೋದಕ್ಕೆ ನಮ್ಮ ರಾಜ್ಯನ ಮತ್ತು ನಮ್ಮ ದೇಶನ ಮತ್ತು ಟಿಪ್ಪು ನಮ್ಮ ಮೈಸೂರು ಸಂಸ್ಥಾನ ರಕ್ಷಣೆ ಮಾಡೋದಕ್ಕೆ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಸ್ಥಳೀಯವಾಗಿ ತಿಳಿದು ಬಂದಂಥ ಮಾಹಿತಿ. ಅದೇ ತರ ಈ ಕಡೆ ನೀವು ನೋಡ್ಬೋದು, ಬನ್ನಿ ಈ ಕಡೆ ಬನ್ನಿ, ನೋಡ್ಬೋದು. ಇಲ್ಲಿ ಮೇಲೆ ಒಬ್ಬ ಮನುಷ್ಯರಿಗೆ ಎಷ್ಟು ಹೈಟ್ ನಿಂತ್ಕೊಬೋದು ಅಷ್ಟು ಹೈಟ್ಗೆ ಇಲ್ಲಿ ಮಾಡಿದ್ದಾರೆ. ನೀವು ಇಲ್ಲಿಂದ ಅಲ್ಲಿ ತನಕ ನೋಡ್ಬೋದು, ಕಾಣಿಸ್ತಿರ್ಬೋದು ನಿಮಗೆ. ಇದೆಲ್ಲ ಇವಾಗ ತೆಗೆದಿಟ್ಟಿರೋದು. ಇದಕ್ಕಿಂತ ಮುಂಚೆ ಇದೆಲ್ಲ ಮಣ್ಣಿತ್ತು. ಅವ್ರು ಏನಾದ್ರು ಬೇಕು ಅಂತಂದ್ರೆ ಕುತ್ಕೊಡೋಕ್ಕೋಸ್ಕರ ಇದು ಮಾಡ್ತಿದ್ರು. ಏನು ಮಾಡ್ತಿರೋ ಅದು ಮಾಡ್ತಿದ್ರು. ಬನ್ನಿ ಕೇಳಿ, ಕಿವಿಟಿ ಕೇಳಿ, ಸೌಂಡ್ ಕೇಳ್ತೈತೆ, ಬನ್ನಿ. ಯಾವುದು ಗೆಜ್ಜೆನ ಇಲ್ಲ ವೀಣೆನ ಕೇಳಿಸ್ಬೋದು, ಅದನ್ನ ಚೆಕ್ ಮಾಡಿ. ಫ್ರೆಂಡ್ಸ್, ಇವ್ರು ಗೈಡು ನೋಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ನೋಡಿದ್ದು ಅದ್ಭುತವಾದ ಪ್ರದೇಶ. ಆದರೆ ಮೇಲ್ಗಡೆ ಮಣ್ಣಿದೆ, ಆಮೇಲೆ ಮಳೆ ಎಲ್ಲ ಬಿದ್ದು ಶೀತ ಆಗಿ ನೀರೆಲ್ಲ ಬೀಳ್ತಾ ಇದೆ.
ಇದನ್ನು ಸಂರಕ್ಷಣೆ ಮಾಡೋದು ಎಲ್ಲರ ಕರ್ತವ್ಯ. ಪ್ರವಾಸೋದ್ಯಮ ಇಲಾಖೆ ಏನು ಮಾಡ್ತಾಯಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ನಶಿಸಿ ಹೋಗ್ತಾ ಇದೆ. ಇದೊಂದು ಐತಿಹಾಸಿಕವಾದ ಕಟ್ಟಡ 1750-60ರಲ್ಲಿ ಇದೊಂದು ನಿರ್ಮಾಣ ಆಗಿದೆ ಅಂತ ಯಾರು ಹೇಳ್ತಾ ಇದ್ರು. ನಿಖರವಾದ ಮಾಹಿತಿ ಇಲ್ಲ, ನನಗೆ ಗೊತ್ತಿಲ್ಲ ಅದು. ನೀವು ಈ ಸ್ಥಳದ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನಕ್ಷತ್ರಾಕಾರದಲ್ಲಿ ಇರತಕ್ಕಂಥ ಒಂದು ಪ್ರದೇಶ ಇದು. ಮಣ್ಣೆಲ್ಲ ಬಿದ್ದು ಹೋಗ್ತಾ ಇದೆ. ಜನ ಕಟ್ಟೆಗಳ ಮೇಲೆಲ್ಲ ಓಡಾಡ್ತಾ ಇದ್ದಾರೆ. ಇಲ್ಲಿ ಓಡಾಡಲಿ, ಕಟ್ಟೆ ಮೇಲೆಲ್ಲ ನಿಂತ್ಕೊಳ್ತಾ ಇದ್ದಾರೆ. ತುಂಬ ಬೇಜಾರಾಯಿತು. ಆಮೇಲೆ ಒಂದು ಕಡೆ ಮಣ್ಣು ಕುಸಿದ್ಬಿಟ್ಟಿದೆ ಒಂದು ಕಟ್ಟೆ. ಅದರ ಎಲ್ಲ ಹೋಗಬೇಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, ಇಂಥ ಒಂದು ಐತಿಹಾಸಿಕ ಸ್ಥಳಕ್ಕೆ ಬರಬೇಕಾದ್ರೆ ನೋಡಿ, ಬೆಟ್ಟದ ಮೇಲೆ ನಿರ್ಮಾಣ ಮಾಡಿದ್ದಾರೆ. ಎಂಥ ದಟ್ಟ ದರಿದ್ರ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ನೋಡಿ, ರಸ್ತೆ ಕೆಟ್ಟು ಕೆರೆಡಿದೆ, ಹಾಳಾಗೋಗಿದೆ. ಆ ಒಂದು ವಾಹನಗಳು ಚಲಿಸ್ಬೇಕಾದ್ರೆ ಆಗ್ತಾನೆ ಇಲ್ಲ. ಹಳ್ಳ ಗುಂಡಿಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಮಳೆಗಾಲದಲ್ಲಿ ನೀರು ತುಂಬಿಕೊಂಡ್ರೆ ರೋಡ್ ಕಾಣೋದೇ ಇಲ್ಲ. ಅದಾದಮೇಲೆ ಅದನ್ನು ಬಿಟ್ಟು ಒಂದು ಸ್ವಲ್ಪ ದೂರ ಬಂದಮೇಲೆ ಇಲ್ಲಿ ರೋಡ್ ಮಾಡ್ತಾಯಿದ್ದಾರೆ. ಅಷ್ಟು ವೇಗವಾಗಿ ಕೆಲಸಗಳನ್ನ ಮಾಡ್ತಾಯಿಲ್ಲ. ಚೀನಾದಲ್ಲಿ 2 ದಿನಕ್ಕೆ ಮಾಡೋ ಕೆಲಸ ನಮ್ಮ ಭಾರತದಲ್ಲಿ 2 ವರ್ಷ ಮಾಡ್ತಾರೆ ಅಂತ ನಾನೊಂದು ಲೇಖನನ ಓದಿದೆ. ಆ ರೀತಿ ಆಗ್ತಾಯಿದೆ. ತುಂಬ ಕೆಲಸಗಳು ತಡ ಆಗ್ತಾಯಿದೆ. ನಾವು ಚೀನಾನ ಬರೀ ದ್ವೇಷ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಅವ್ರ ತಂತ್ರಜ್ಞಾನನ ನಾವು ಅಳವಡಿಸ್ಕೋಬೇಕು, ಬೆಳಿಬೇಕು ಚೆನ್ನಾಗಿ. ಓಕೆನಾ? ನೋಡಿ, ಇವಾಗ ಊಟ ಮಾಡೋದಕ್ಕೆ ಬಂದಿದ್ದೀವಿ. ಒಂದು ಒಳ್ಳೆ ಹೋಟೆಲ್, ತುಂಬ ಚೆನ್ನಾಗಿತ್ತು ಊಟ. ಚಪಾತಿ ಊಟ, ಪರೋಟ, ಅನ್ನ ಸಾಂಬಾರು ಎಲ್ಲ. ಫ್ರೆಂಡ್ಸ್, ನಮ್ಮ ಕರ್ನಾಟಕವನ್ನು ಆಳ್ವಿಕೆ ಮಾಡಿರ್ತಕ್ಕಂತಹ ಒಂದು ಹೆಮ್ಮೆಯ ಸಾಮ್ರಾಜ್ಯ ನಮ್ಮ ಪ್ರೀತಿಯ ಹೊಯ್ಸಳ ಸಾಮ್ರಾಜ್ಯ. ಅದರ ರಾಜಧಾನಿನಲ್ಲಿ ನಾವು ಇವತ್ತಿದ್ದೀವಿ. ಇದು ಯಾವ ಪ್ಲೇಸ್ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಿನ ಕೆತ್ತನೆಗಳು ಎಷ್ಟು ಅದ್ಭುತವಾಗಿದೆ ಅಂದರೆ ಅದನ್ನು ನೋಡ್ತಾನೇ ಇರಬೇಕು ಅನಿಸುತ್ತೆ. ಹೊರಗಡೆ ಹೋಗಬೇಕು ಅಂತ ಅನಿಸಲ್ಲ. ಅದ್ಭುತ ಫ್ರೆಂಡ್ಸ್. ಬೇಲೂರಿನ ಕೆತ್ತನೆಯನ್ನು ನೋಡಿ, ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದಾರಪ್ಪ. ಆ ಕಾಲದ ಶಿಲೆಗಳನ್ನು ಕೆತ್ತನೆ ಮಾಡ್ತಕ್ಕಂತಹ ಕಲಾಕಾರರಿಗೆ ಇವಾಗಲೂ ಎಲ್ಲರೂ ನಮಸ್ಕಾರ ಹೇಳಬೇಕು. ಬೇಲೂರು, ಹಳೇಬೀಡು ನಂಗೆ ಇನ್ನೂ ತುಂಬ ಇಷ್ಟ. ಬೇಲೂರು ನಂಗೆ ತುಂಬ ಇಷ್ಟ. ತುಂಬ ಚೆನ್ನಾಗಿದೆ. ಪ್ರವಾಸಿಗರು ಹೆಚ್ಚು ಫ್ರೆಂಡ್ಸ್, ಎಲ್ಲ ಚಿಕ್ಕ ಮಕ್ಳಿಗೂ ಇದನ್ನು ತೋರಿಸಿ, ಶಾಲೆ ಕಾಲೇಜ್ಗೆ ಹೋಗೋರಿಗೆಲ್ಲ ವಿದ್ಯಾರ್ಥಿಗಳು ಇದನ್ನು ನೋಡಲಿ. ಅವಾಗ ಅವ್ರಿಗೆ ನಮ್ಮ ಇತಿಹಾಸದ ಮೇಲೆ ತುಂಬ ಆಸಕ್ತಿ ಬರುತ್ತೆ. ನಾನು ಮೊದಲನೇ ಬಾರಿಗೆ ನೋಡಿದ್ದು 2014-15 ಇಸ್ವಿನಲ್ಲಿ. ನಾನು ಅವಾಗ 10th ಓದ್ತಾ ಇದ್ದೆ. ಆವಾಗ ಶಾಲೆಯಿಂದ ನಮ್ಮ ಗುಂಗ್ರಾಲ್ ಛತ್ರ ಪ್ರೌಢಶಾಲೆಯಿಂದ ಕರ್ಕೊಂಡೋಗಿದ್ರು. ಅದನ್ನು ನಾನು ಮರೆಯೋಕ್ಕಾಗಲ್ಲ. ಅವಾಗ ಗೊತ್ತಾಗಿತ್ತು ನನಗೆ. ಅವಾಗಲಿಂದನೇ ನನಗೆ ನಿಜ ಹೇಳಬೇಕು ಅಂದರೆ ಇತಿಹಾಸದ ಮೇಲೆ ಆಸಕ್ತಿ ಬಂದಿದ್ದು. ತುಂಬ ಚೆನ್ನಾಗಿದೆ. ಅದ್ಭುತವಾದ ಒಂದು ಸ್ಥಳ. ನಮ್ಮ ಎಲ್ಲ ಜನತೆಗೆ ನಮ್ಮ ಇತಿಹಾಸ, ಗತವೈಭವ ಎಲ್ಲ ತಿಳ್ಕೋಬೇಕು ಅವರು. ಆವಾಗ ನಮ್ಮ ನಾಡು ನುಡಿ ಸಂಸ್ಕೃತಿ ಬಗ್ಗೆ ಅವ್ರಿಗೆಲ್ರಿಗೂ ಆಸಕ್ತಿ ಬರುತ್ತೆ. ಎಲ್ರಿಗೂ ತೋರಿಸಿ. ನಮ್ಮ ರಾಜರು ದೆಹಲಿ ಸುಲ್ತಾನರಿಂದ ಸಂರಕ್ಷಣೆ ಮಾಡಿದ್ದಾರೆ. ಅವರೆಲ್ರಿಗೂ ನಾವು ನಮಸ್ಕಾರ ಮಾಡೋಣ. ಫ್ರೆಂಡ್ಸ್, ಇವಾಗ ಮನೆಗೆ ಹೋಗ್ತಾ ಇದ್ವಿ. ಟೈಮ್ 5 ಗಂಟೆ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿತ್ತು. ಇವತ್ತೆಲ್ಲ ಪ್ಲೇಸ್ನ ನೋಡಿದ್ವಿ. ಪಾರ್ಟ್ ವೀಡಿಯೋದಲ್ಲೂ ತುಂಬ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಲಿಂಕ್ ಅಪ್ಲೋಡ್ ಮಾಡ್ತೀನಿ. ಇದಕ್ಕೆ ನೋಡಿ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಎಲ್ಲ ಪ್ಲೇಸ್ಗಳಿಗೂ ವಿಸಿಟ್ ಮಾಡಿ. ನಿಮ್ಮ ಆರೋಗ್ಯ ಚೆನ್ನಾಗಿರಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.